ಶೃಂಗೇರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾಗಿರುವಂತ ಒಂದು ವಿಚಾರ ಇದು. ಶೃಂಗೇರಿಯಲ್ಲಿ ದೊಡ್ಡ ಪ್ರಮಾಣದ ಕ್ರೈಮ್ ನಡೆದಿದೆ. 200ಕ್ಕೂ ಹೆಚ್ಚು ಅಧಿಕಾರಿಗಳ ಮತಪತ್ರ ತಿದ್ದಿದ್ದಾರೆ. ನೋಡಿ, 200ಕ್ಕೂ ಹೆಚ್ಚು ಅಧಿಕಾರಿಗಳು ಮತಪತ್ರವನ್ನ ತಿದ್ದಿದ್ದಾರೆ. ಹೊಸಪೇಟೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗಂಭೀರ ಆರೋಪವನ್ನ ಮಾಡಿರೋದು. ಇಲ್ಲಿ ನೋಡಿದ್ರೆ ಒಂದ್ ಕಡೆ ನಿನ್ನೆ ಏಕಾಏಕಿಯಾಗಿ ಜೀವರಾಜ್ ಅವರು ಬಿಜೆಪಿ ಅಭ್ಯರ್ಥಿ ನಾನೇ ಗೆದ್ದಿದ್ದೀನಿ ಅಂತ ಹೇಳಿ ಘೋಷಣೆಯನ್ನ ಮಾಡಿಕೊಳ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಜೊತೆಗೆ ಅವರ ಹಾಲಿ MLA ಕೂಡ ಇಲ್ಲ 2 ಮತಗಳಿಂದ ನಾನೇ ಗೆದ್ದಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಅವರು ಅನೌನ್ಸ್ ಮಾಡ್ಕೊಳ್ತಾರೆ. ಸೊ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗೋಗ್ಬಿಡುತ್ತೆ. 2 ಕಡೆ ಅವರು ಗಲಾಟೆ ಮಾಡ್ಕೊಳ್ತಾರೆ, ಹೊಡೆದಾಡ್ಕೊಳ್ತಾರೆ. ಸೊ ಇದೆಲ್ಲದರ ನಡುವೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರೋದು. 200ಕ್ಕೂ ಹೆಚ್ಚು ಅಧಿಕಾರಿಗಳ ಮತಪತ್ರ ತಿದ್ದಿದ್ದಾರೆ. ಹೊಸಪೇಟೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿರೋದಿದು. ಅಧಿಕಾರಿಗಳ ಮತಪತ್ರವನ್ನ ಟ್ಯಾಂಪರಿಂಗ್ ಮಾಡಿದ್ದಾರೆ. ಜಯನಗರದಲ್ಲೂ ಇದೇ ರೀತಿ ಟ್ಯಾಂಪರಿಂಗ್ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹಿಸಿರೋದು. ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ಅವಮಾನ. ಈ ಸಂಬಂಧ ಕೋರ್ಟ್ ಮೊರೆ ಹೋಗೋದಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಕ್ರೈಮ್ ನಡೆದಿದೆ, ಕ್ರಿಮಿನಲ್ ಆಕ್ಟಿವಿಟೀಸ್. ಬಿಜೆಪಿಯವರು ಮಾಜಿ ಶಾಸಕರು ಕೆಲವು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಶೃಂಗೇರಿಲಿ ಎಲ್ಲ ಉಪಯೋಗಿಸ್ಕೊಂಡು ಅದಾದ್ಮೇಲೆ ಟ್ಯಾಂಪರ್ ಮಾಡಿ ವೋಟ್ ಎಲ್ಲ ಕೌಂಟಿಂಗ್ ಆದ್ಮೇಲೆ ಒಳಗಡೆ ಇಡುವಂತ ಸಂದರ್ಭದಲ್ಲಿ ಮತ್ತು ತಿರ್ಗಾದಾದ್ಮೇಲೆ ಬೂತ್ ಕೂಡ ಓಪನ್ ಆಗಿ ಏನು ನಮ್ಮ ಪೋಸ್ಟಲ್ ಬ್ಯಾಲೆಟ್ ಇತ್ತು, ನಮ್ಮ ಕ್ಯಾಂಡಿಡೇಟ್ಗೆ ಬಂದಂಥ ವೋಟ್ ಮೇಲೆ ತಿರ್ಗಾ ಬಂಡಲ್ ತೆಗೆದುಕೊಂಡು ಒಂದೊಂದು ಮಾರ್ಕ್ ಹಾಕಿ ಬೇರೆ ಪೆನ್ನಲ್ಲೆಲ್ಲ ಮಾರ್ಕ್ ಮಾಡಿ 200ಕ್ಕೂ ಹೆಚ್ಚು ಮತಗಳನ್ನು ಆ ರೀತಿ ಡ್ಯಾಮೇಜ್ ಮಾಡಿದ್ದು ಈಗಾಗಲೇ ವರದಿಯಾಗಿದೆ. ನಮ್ಮ ಅಧಿಕಾರಿಗಳೆಲ್ಲ ಅದನ್ನು ಗಮನಿಸಿದ್ದಾರೆ. ರೂಮ್ದು ಬ್ಯಾಲೆಟ್ ಬಾಕ್ಸು ಏನೇನು ಬದಲಾವಣೆ ಆಗಿದೆ, ಯಾವ ರೀತಿ ಅದನ್ನ ಮಿಸ್ಯೂಸ್ ಆಗಿದೆ ಅನ್ನೋದು ಕೂಡ ಫೌಂಡ್ ತಿಳಿಸಿದ್ದಾರೆ. ನಮ್ಮ ಲೋಕಲ್